ಫ್ರೆಂಡ್ಸಿಗೆ ಹೇಳೋದಾದ್ರೆ ಅದೇ ಮ್ಯಾಮ್, ಈಗ ಫ್ರೆಶರ್ಸಿಗೆ ಗೊತ್ತಿರಲ್ಲ ಏನ್ ಮಾಡ್ಬೇಕು ಏನು ನೆಕ್ಸ್ಟ್ ಯಾವ ಕಂಪ್ನಿ ಜಾಯಿನ್ ಆಗ್ಬೇಕು ಆಗ್ಲಿ, ಕನ್ಸ್ಟ್ರಕ್ಷನ್ ಬಗ್ಗೆ ಆಗ್ಲಿ ಇಂಟೀರಿಯರ್ ಬಗ್ಗೆ ಅವರಿಗೆ ಅಷ್ಟು ನಾಲೆಡ್ಜ್ ಇರಲ್ಲ. ಅವ್ರಿಗೆ ಏನ್ ಹೇಳೋದಂದ್ರೆ ಈ ಇನ್ಸ್ಟಿಟ್ಯೂಟಿಗೆ ಬಂದು ಜಾಯಿನ್ ಆದ್ರೆ ಜಾಬ್ ಬಗ್ಗೆ ಆಗ್ಲಿ ಹೇಗೆ ನಾವು ಇಂಟರ್ವ್ಯೂ ಕ್ರ್ಯಾಕ್ ಮಾಡಬೇಕು. ಬಟ್ ಈ ಫ್ರೆಶರ್ಸಿಗೆ ಯಾವ ತರ ಮೈಂಡ್ ಸೆಟ್ ಇರ್ಬೇಕು ಆ ತರ ಅವ್ರಿಗೆ ನಮಗೆ ಹೇಳ್ಕೊಡ್ತಾರೆ. Hello Darshan, how are you? ಫೈನ್ ಮ್ಯಾಮ್, ನೀವು ಆರಾಮಿದ್ದೀರಾ? Yeah, I'm fine. Okay, this is Megha from Quality Department. By the way, congratulations for your placements, Darshan. ಥ್ಯಾಂಕ್ ಯು ಮ್ಯಾಮ್. ನಿನ್ ಬಗ್ಗೆ ಹೇಳು ದರ್ಶನ್. ನನ್ನ ಬಗ್ಗೆ ಬಂದು, ನನ್ನ ಹೆಸರು ದರ್ಶನ್ ಅಂತ ಮ್ಯಾಮ್. ದಾವಣಗೆರೆಯಿಂದ ಬಂದಿನಿ, ಜೈನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ದಾವಣಗೆರೆ, 2023 ಔಟ್ಪುಟ್ ಬ್ಯಾಚ್. Okay, where did you got the CMTI reference? CMTI ಬಗ್ಗೆ ಹೇಳಿ ಗೊತ್ತಾಯ್ತು ನಿಂಗೆ? CMTI ಇಂಜಿನಿಯರಿಂಗ್ ಮುಗಿದ್ಮೇಲೆ ಅದೇ ಕನ್ಸ್ಟ್ರಕ್ಷನ್ ಕೋರ್ಸ್ ಮಾಡೋಣ ಅಂತ ಸರ್ಚ್ ಮಾಡುವಾಗ ಇನ್ಸ್ಟಾಗ್ರಾಮ್ ಅಲ್ಲಿ ನನಗೆ ಸಿಕ್ತು ಮ್ಯಾಮ್. ಹಿಂಗೆ ಬೇರೆ ಬೇರೆ ಇನ್ಸ್ಟಿಟ್ಯೂಟ್ ಇದೇ ತರ ಬೇರೆ ನೋಡಿದ್ವಿ. ಇದ್ರ ಬಗ್ಗೆ ನೋಡಿದಾಗ ರಿವ್ಯೂಸ್ ಚೆನ್ನಾಗಿತ್ತು, ಹಾಗೆ ಪ್ಲೇಸ್ಮೆಂಟ್ಸ್ ಬಗ್ಗೆ ಕೇಳ್ಪಟ್ಟಾಗ ಇದ್ರ ಪ್ಲೇಸ್ಮೆಂಟ್ಸ್ 100% ಪ್ಲೇಸ್ಮೆಂಟ್ ಅಂತ ಗೊತ್ತಾಯ್ತು. ಹಾಗಾಗಿ ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿ CMTI ಕಾಂಟ್ಯಾಕ್ಟ್ ಮಾಡ್ಕೊಂಡು ಇಲ್ಲಿ ಜಾಯ್ನ್ ಆಗಿದ್ವಿ. That's good, Darshan. Okay, now which course did you opt at, Darshan? ನಾನ್ ಜಾಯ್ನ್ ಆಗಿದ್ದು CACM ಅಂತ, ಕನ್ಸ್ಟ್ರಕ್ಷನ್ ಮ್ಯಾನೇಜ್ಮೆಂಟ್ ಕೋರ್ಸ್. ಅದರಲ್ಲಿ ಕನ್ಸ್ಟ್ರಕ್ಷನ್ ಮತ್ತೆ ಇಂಟೀರಿಯರ್ ಎರಡು ಕೋರ್ಸ್ ಇತ್ತು. Okay, ನೀನ್ ಎರಡು ಕಾಂಬೋ ತರ ತಗೊಂಡಿದ್ಯಾ, CACM and IDM, right? ಹಾ ಮ್ಯಾಮ್. Okay, can you say the CACM training period course? CACM ಟ್ರೈನಿಂಗ್ ಪೀರಿಯಡ್ ಅಂದ್ರೆ ಮ್ಯಾಮ್ ಅದೇ 3 month ಕೋರ್ಸ್. ಅದರಲ್ಲಿ ಕನ್ಸ್ಟ್ರಕ್ಷನ್ ಬಗ್ಗೆ ನಮಗೆ ಹೇಳ್ಕೊಟ್ರು, ಹಾಗೆ ಮೈಕ್ರೋಸಾಫ್ಟ್ ಪ್ರಾಜೆಕ್ಟ್ ಅದೊಂದು ಸಾಫ್ಟ್ವೇರ್ ಅದ್ರ ಬಗ್ಗೆ ಹೇಳ್ಕೊಟ್ರು. ಕನ್ಸ್ಟ್ರಕ್ಷನ್ ಬಗ್ಗೆ ಆದ್ರೆ ಅದೇ ಸೇಫ್ಟಿ ಮೆಜರ್ಮೆಂಟ್ ಆಗ್ಲಿ, ಕ್ವಾಲಿಟಿ ಚೆಕ್ ಬಗ್ಗೆ ಆಗ್ಲಿ, ಸೈಟ್ ಅಲ್ಲಿ ಏನೇನ್ ನಡೆಯುತ್ತೆ ಅದ್ರ ಬಗ್ಗೆ ಹೇಳ್ಕೊಟ್ರು. ಹಾಗೆ ಸೈಟ್ ವಿಸಿಟ್ ಇತ್ತು, ಸೆಂಟ್ರಲ್ ಜೈಲಿಗೆ ಹೋದ್ವಿ, ವಿಕ್ಟೋರಿಯಾ ಹಾಸ್ಪಿಟಲ್, ಹಂಗೆ ಬೇರೆ ಸೈಟ್ಸಿಗೆಲ್ಲ ಹೋದ್ವಿ. And what about the softwares you have learned? ಸಾಫ್ಟ್ವೇರ್ಸ್ ಅಂತ ಬಂದ್ರೆ ಅದೇ ಮ್ಯಾಮ್, ಇಂಟೀರಿಯರ್ ಅಲ್ಲಿ ಆಟೋಕ್ಯಾಡ್, ಸ್ಕೆಚ್ಅಪ್ ಕಲಿತೆ. ಈಗ ಆಟೋಕ್ಯಾಡ್ ಅಂದ್ರೆ ಬೇಸಿಕ್ ಟಚ್ ಇತ್ತು, ಬಟ್ ಡೀಟೇಲ್ ಆಗಿ ಗೊತ್ತಿರಲಿಲ್ಲ ಅದ್ರಲ್ಲಿರೋ ಎಕ್ಸ್ಟ್ರಾ ಫ್ಯೂಚರ್ಸ್ ಬಗ್ಗೆ, ಅದನ್ನ ಕಲಿತೆ. ಇನ್ ಸ್ಕೆಚ್ಅಪ್ ಅಂತ ಬಂದ್ರೆ ಅದ್ ನಮಗೆ ಹೊಸ ಸಾಫ್ಟ್ವೇರ್, ಅದ್ರ ಬಗ್ಗೆನೂ ಕಲಿತೆ. ಡಿಸೈನಿಂಗ್, ಇಂಟೀರಿಯರ್ ಒಳಗೆ ಏನೇನ್ ಡಿಸೈನ್ಸ್ ಮಾಡೋದೆಲ್ಲ ಕಲಿತೆ. Okay, that's good, Darshan. And how was the trainer support for you? ಮ್ಯಾಮ್, ಟ್ರೈನರ್ಸ್ ಅಂತ ಬಂದ್ರೆ ಅವ್ರ ಕ್ಲಾಸಸ್ ಇಂದ ಹಿಡಿದು ಅವ್ರು ನಮಗೆ ಟೀಚ್ ಮಾಡೋದ್ರಿಂದ ಎಲ್ಲ ಚೆನ್ನಾಗಿತ್ತು ಮ್ಯಾಮ್. ಈಗ ನಟರಾಜನ್ ಸರ್ ಆಗ್ಲಿ, ವಿರೂಪಾಕ್ಷ ಸರ್ ಆಗ್ಲಿ, ಇವರೆಲ್ಲ ನಮಗೆ ಬೇಸಿಕ್ ಇಂದ ಹಿಡಿದು ಪೂರ್ತಿ ಡೀಟೇಲಿಂಗ್ ಆಗಿ ಹೇಳ್ಕೊಟ್ರು ಮ್ಯಾಮ್. ಒಂದು ನಾಲೆಡ್ಜ್, ಬೇಸಿಕ್ ನಾಲೆಡ್ಜ್ ಕಾಲೇಜಾಗ ಕಲ್ತಿರೋದಕ್ಕೂ ಇಲ್ಲಿ ಕಲ್ತಿರೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಹಂಗಾಗಿ ಇಲ್ಲಿ ಬಂದ್ಮೇಲೆ ನಮಗೆ ಟ್ರೈನರ್ಸ್ ಹೇಳ್ಕೊಟ್ಟಿರೋದ್ ಮೇಲೆ ನಮಗೆ ಸ್ವಲ್ಪ ಡೀಟೇಲ್ ಆಗಿ ತಿಳ್ಕೊಂಡಿವಿ. Okay, that's good. Okay, how was the Ashok sir with you? ಅಶೋಕ್ ಸರ್ ಅಂದ್ರೆ, ಅಶೋಕ್ ಸರ್ ಈಗ ನೋಡೋದಾದ್ರೆ ಈಗ ಅವರು ಫ್ರೆಂಡ್ಲಿ ಆಗಿರ್ತಾರೆ, ಮತ್ತೆ ಹೇಗೆ ನಮಗೆ ಜಾಬ್ ಬಗ್ಗೆ ಆಗ್ಲಿ, ಹೇಗೆ ನಾವು ಇಂಟರ್ವ್ಯೂ ಕ್ರ್ಯಾಕ್ ಮಾಡಬೇಕು. ಬಟ್ ಈ ಫ್ರೆಶರ್ಸಿಗೆ ಯಾವ ತರ ಮೈಂಡ್ ಸೆಟ್ ಇರ್ಬೇಕು ಆ ತರ ಅವ್ರಿಗೆ ನಮಗೆ ಹೇಳ್ಕೊಡ್ತಾರೆ. ನಮಗೆ ಫ್ರೆಶರ್ಸ್ ಅಂತ ಬಂದ್ರೆ ನಮಗೆ ಅಷ್ಟು ನಾಲೆಡ್ಜ್ ಇರಲ್ಲ ಕಂಪ್ನೀಸ್ ಬಗ್ಗೆ ಆಗ್ಲಿ, ಏನೇ ಆಗ್ಲಿ. ಅವ್ರು ಲಿಂಕ್ಡ್ ಇನ್ ಹೇಗೆ ಪ್ರೊಫೈಲ್ ರೆಡಿ ಮಾಡೋದ್ರಿಂದ ಹಿಡಿದು ಪ್ರತಿಯೊಂದು ಕಂಪ್ನಿ ಅವ್ರ ಜೊತೆ ಹೇಗ್ ಮಾತಾಡಬೇಕು ಪ್ರತಿಯೊಂದು ಅವ್ರು ಹೇಳ್ಕೊಟ್ರು. Okay, that's good, Darshan. And yeah, at last, in placements ಬಗ್ಗೆ ಹೇಳು. How did you crack your placements? What are the obstacles did you face? ಪ್ಲೇಸ್ಮೆಂಟ್ಸ್ ಅಂತ ಬಂದ್ರೆ ಮ್ಯಾಮ್, ಇದು ನಾನು ಫಸ್ಟ್ ಪ್ಲೇಸ್ಮೆಂಟ್, ಇದು ನಂದು ಫಸ್ಟ್ ಇದೌದು ಇಂಟರ್ವ್ಯೂ ಅಟೆಂಡ್ ಮಾಡಿದ್ದು. ಫಸ್ಟ್ ಇಂಟರ್ವ್ಯೂ ಅಂದ್ರೆ ಸ್ವಲ್ಪ ಹೆದರಿಕೆ ಇತ್ತು, ಎಲ್ಲಿ ಸ್ವಲ್ಪ ಡೀಟೇಲ್ ಆಗಿ ಇಂಟರ್ವ್ಯೂ ಮಾಡಿದ್ರು. ಬಟ್ ಆತರ ಏನಿಲ್ಲ, ಆಸ್ ಎ ಫ್ರೆಶರ್ ಯಾವ ತರ ಇಂಟರ್ವ್ಯೂ ತಗೋಬೇಕು ಆತರ ಮಾಡಿದ್ರು. ಇಂಟೀರಿಯರ್ ಬೇಸ್ ಕಂಪ್ನಿ ಯಾವ್ದಿದು, ಹಾಗಾಗಿ ನಾನು ಇಂಟೀರಿಯರ್ ಮೇಲೆ ಕೇಳಿದ್ರು, ಇಂಟೀರಿಯರ್ ಅಲ್ಲಿ ಯಾವ ತರ ಬರುತ್ತೆ, ಇಂಟೀರಿಯರ್ ಸಂಬಂಧಪಟ್ಟಿದ್ದು ಏನೇನು. ಅದ್ರಲ್ಲಿ ನಾನು ಅವ್ರು ಕೇಳಿರೋ ಆದ್ರೆ ಇಂಟೀರಿಯರ್ ಬರೋ ಪ್ರೊಸೀಜರ್ ಕೇಳಿದ್ರು. ಬಟ್ ಅದೇ ಫಾಲ್ ಸೀಲಿಂಗ್ ಆತರ ಟೈಪ್ಸ್ ಬರುತ್ತಲ್ಲ ಆತರ ಕೇಳಿದ್ರು. ಫಸ್ಟ್ ರೌಂಡ್ ಅಲ್ಲಿ ಏನೋ ಅಷ್ಟು ಹೆದರಿಕೆ ಆಗ್ಲಿ. ಸೆಕೆಂಡ್ ರೌಂಡ್ ಫೈನಲ್ ರೌಂಡ್ ಅಲ್ಲ, ಹಾಗೆ ಸ್ವಲ್ಪ ಹೆದರಿಕೆ ಆಯ್ತು. ಬಟ್ ಅಷ್ಟೊಂದು ಏನು ಇದು ಆಗೋಷ್ಟೇನು ಕ್ವಶನ್ ಕೇಳಿಲ್ಲ. ಬಟ್ ಅಟೆಂಡ್ ಆಗಿದ್ದು ಯೂಸ್ಫುಲ್ ಆದ್ಮೇಲೆ. Okay, that's good, Darshan. Yeah, at last, what you want to say your friends and juniors? ಫ್ರೆಂಡ್ಸಿಗೆ ಹೇಳೋದಾದ್ರೆ ಅದೇ ಮ್ಯಾಮ್, ಈಗ ಫ್ರೆಶರ್ಸಿಗೆ ಗೊತ್ತಿರಲ್ಲ ಏನ್ ಮಾಡ್ಬೇಕು ಏನು
ನೆಕ್ಸ್ಟ್ ಯಾವ ಕಂಪ್ನಿ ಜಾಯಿನ್ ಆಗ್ಬೇಕು ಆಗ್ಲಿ, ಕನ್ಸ್ಟ್ರಕ್ಷನ್ ಬಗ್ಗೆ ಆಗ್ಲಿ, ಇಂಟೀರಿಯರ್ ಬಗ್ಗೆ ಅವರಿಗೆ ಅಷ್ಟು ನಾಲೆಡ್ಜ್ ಇರಲ್ಲ. ಅವ್ರಿಗೆ ಏನ್ ಹೇಳೋದಂದ್ರೆ ಈ ಇನ್ಸ್ಟಿಟ್ಯೂಟಿಗೆ ಬಂದು ಜಾಯಿನ್ ಆದ್ರೆ ಒಂದು ನಾಲೆಡ್ಜ್ ಬರುತ್ತೆ. ಅವ್ರು ಬೇಸಿಕ್ ಇಂದ ಇದು ಡೀಟೇಲಿಂಗ್ ಆಗಿ ಹೇಳ್ಕೊಡ್ತಾರೆ. ಹಾಗೆ ಇಲ್ಲಿನ ಟ್ರೈನರ್ಸ್ ಕೂಡ ಸ್ಟೂಡೆಂಟ್ಸ್ ಗೆ ಯಾವ ತರ ಟೀಚ್ ಮಾಡ್ಬೇಕು ಆ ತರ ಟೀಚ್ ಮಾಡಿ ಅವ್ರಿಗೆ ಒಂದು ನಾಲೆಡ್ಜ್ ಬರೋ ತರ ಟೀಚ್ ಮಾಡ್ತಾರೆ. Okay, that's good, Darshan. It was wonderful feedback from you. Okay, all the best for your upcoming days, and congratulations for your placements, Darshan. Thank you, ma'am.